ಬೆಂಗಳೂರಿನಲ್ಲಿ ಹಿಂದೂ ದೇಗುಲ ಟಾರ್ಗೆಟ್ ಆಯ್ತಾ? ರಾಜ್ಯ ರಾಜಧಾನಿಯಲ್ಲೇ ಹಿಂದೂ ದೇಗುಲದಲ್ಲಿ ಪುಂಡಾಟ ನಡೆದಿದೆ. ಬೆಂಗಳೂರಿನಲ್ಲಿ ದೇಗುಲಕ್ಕೆ ಬಾಂಗ್ಲಾ ಯುವಕ ನುಗ್ಗಿ ದಾಂಧಲೆಯನ್ನ ಮಾಡ್ತಾನೆ, ಪುಂಡಾಟವನ್ನ ಮಾಡಿದ್ದಾನೆ. ವೇಣುಗೋಪಾಲ ಸ್ವಾಮಿ ದೇಗುಲ ಇದು. ವೇಣುಗೋಪಾಲ ಸ್ವಾಮಿ ದೇಗುಲದ ವಿಗ್ರಹವನ್ನ ಈ ಬಾಂಗ್ಲಾ ಯುವಕ ಧ್ವಂಸಗೊಳಿಸಲು ಪ್ರಯತ್ನ ಪಟ್ಟಿದ್ದಾನೆ. ಬೆಂಗಳೂರಿನ ದೇವರ ಬೀಸನಹಳ್ಳಿಯಲ್ಲಿರುವಂತಹ ದೇಗುಲ ಇದು. ಆರೋಪಿ ಕಬೀರ್ ಮಂಡಲ್ಗೆ ಸ್ಥಳೀಯರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬಾಂಗ್ಲಾ ಯುವಕನ ಪುಂಡಾಟಕ್ಕೆ ಆಕ್ರೋಶಗೊಂಡಿದ್ರು ಸ್ಥಳೀಯರು. ಆತನನ್ನ ಹಿಡಿದು ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ದೇಗುಲದ ಗರ್ಭಗುಡಿಯ ಒಳಗಿದ್ದಂತಹ ದೇವರ ವಿಗ್ರಹವನ್ನ ಧ್ವಂಸಗೊಳಿಸೋದಿಕ್ಕೆ ಪ್ರಯತ್ನ ಪಟ್ಟಂತಹ ಬಾಂಗ್ಲಾ ಯುವಕನಿಗೆ ಸರಿಯಾಗಿಯೇ ಗೂಸ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಾಂಗ್ಲಾ ಯುವಕನ ಹುಚ್ಚಾಟ ಹೇಗಿದೆ ಅಂತ. ದೇವರ ಬೀಸನಹಳ್ಳಿಯಲ್ಲಿರುವಂತಹ ದೇಗುಲ ಇದು. ರಾಜಧಾನಿಯಲ್ಲಿ ಹಾಗಾದ್ರೆ ಹಿಂದೂ ದೇಗುಲಗಳು ಟಾರ್ಗೆಟ್ ಆಯ್ತಾ ಅನ್ನೋ ಪ್ರಶ್ನೆ ಈಗ. ದೇಗುಲಕ್ಕೆ ನುಗ್ಗಿ ಗರ್ಭಗುಡಿಯ ಒಳಗಿರುವಂತಹ ದೇವರ ವಿಗ್ರಹವನ್ನ ಭಗ್ನಗೊಳಿಸೋದಿಕ್ಕೆ ಯತ್ನಿಸಿದಂತಹ ಬಾಂಗ್ಲಾ ಯುವಕ, ಆತನ ಅಟ್ಟಹಾಸ ದೇವಸ್ಥಾನದ ಹೊರಭಾಗದಲ್ಲಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಬೀರ್ ಮಂಡಲ್ ಬಾಂಗ್ಲಾ ಯುವಕ ಆತ ವಿಚಿತ್ರವಾಗಿ ಕೂಗ್ತಾ ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋದನ್ನ ಗಮನಿಸಿದಂತಹ ಸ್ಥಳೀಯರು ಅನುಮಾನಗೊಂಡು ಆತನನ್ನ ಫಾಲೋ ಮಾಡ್ತಾರೆ. ತಕ್ಷಣ ಆತನನ್ನ ಹೊರಗಡೆ ಎಳೆದು ತಂದು ಹಲ್ಲೆ ಮಾಡ್ತಾರೆ. ಈತನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಯಾಕಾಗಿ ಈ ರೀತಿ ಮಾಡ್ದ ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕು. ಸದ್ಯ ವೇಣುಗೋಪಾಲ ಸ್ವಾಮಿ ದೇಗುಲದ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಂಗ್ಲಾ ಯುವಕನ ಪುಂಡಾಟದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಪುಂಡಾಟ ಮೆರೆದ ಯುವಕನನ್ನ ಸ್ಥಳೀಯರು ಕಂಬಕ್ಕೆ ಕಟ್ಟಾಕ್ತಾರೆ, ಆತನನ್ನ ಥಳಿಸ್ತಾರೆ. ಸುದ್ದಿ ತಿಳಿದು ಮಾರತ್ಹಳ್ಳಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸ್ತಾರೆ. ಪರಿಸ್ಥಿತಿ ಕೈಮೀರುವ ಮುನ್ನವೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಆರೋಪಿ ಕಬೀರ್ ಮಂಡಲ್ನನ್ನ ಬಂಧಿಸ್ತಾರೆ. ದೇಗುಲಕ್ಕೆ ನುಗ್ಗಿದ ಬಾಂಗ್ಲಾ ಯುವಕ, ಆತನ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಆತನ ವಿಚಿತ್ರ ವರ್ತನೆಯನ್ನ ಕಂಡಂತಹ ಸ್ಥಳೀಯರು ಆತ ದೇಗುಲದ ಒಳಗಡೆ ಹೋಗ್ತಾ ಇದ್ದ ಹಾಗೆ ಅವರು ಕೂಡ ಓಡ್ತಾರೆ. ಆತ ಗರ್ಭಗುಡಿಯ ಒಳಗಡೆ ಹೋಗಿ ದೇವರ ಮೂರ್ತಿಯನ್ನ ಭಗ್ನಗೊಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗುವಂತಹ ಸಂದರ್ಭದಲ್ಲಿ ಆತನನ್ನ ಎಳೆದು ಆಚೆ ತರ್ತಾರೆ, ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸ್ತಾರೆ. ವಿಷಯ ತಿಳಿತಾ ಇದ್ದ ಹಾಗೆ ಪೊಲೀಸರು ಸ್ಥಳಕ್ಕೆ ಬಂದು ಆತನನ್ನ ಬಂಧಿಸಿದ್ದಾರೆ. ಅಲ್ಲಾ ಅಕ್ಬರ್ ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತೇಳಿ ಹೇಳಿದ್ದೇನೆ. ಅದಕ್ಕಾಗಿ ಊರಿನ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ. ಕೇಳಿ ನೀವೇ ಆ ವ್ಯಕ್ತಿ ಏನ್ ಹೇಳ್ತಾನೆ ಅಂತ. ಮೊದಲಿಗೆ ಸರ್, ಅವರು ಬಾಂಗ್ಲಾದೇಶರು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಸೊ ಎಲ್ಲಿಂದ ಬರ್ತಿರ್ಬೋದು ಇವರೆಲ್ಲ? ಇವ್ರಿಗೆಲ್ಲ ಯಾರು ಇಟ್ಕೊಡ್ತಿರ್ಬೋದು? ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ. ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು, ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರುವಂತ ಕಳ್ತನ ಇರ್ಬೋದು, ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದ್ದಾವೆ. ಅದನ್ನ ಬಾಂಗ್ಲಾ ಮೂಲದ ವ್ಯಕ್ತಿಯೊಬ್ಬ ಚಪ್ಪಲಿ ಹಾಕಿಕೊಂಡು ದೇವಸ್ಥಾನವನ್ನು ಪ್ರವೇಶ ಮಾಡಿ ಕಲ್ಲುಗಳಿಂದ ದೇವಸ್ಥಾನಕ್ಕೆ ಎಸೆದು, ಜೊತೆಗೆ ದೇವಸ್ಥಾನದ ವಿಗ್ರಹವನ್ನ ಹಾನಿಗೊಳಿಸುವುದಕ್ಕೆ ಯತ್ನ ನಡೆಸಿದಂತಹ ಘಟನೆ ದೇವರ ಬೀಸನಹಳ್ಳಿಯಲ್ಲಿ ನಡೆದಿದೆ. ಸದ್ಯ ದೇವರ ಬೀಸನಹಳ್ಳಿಯಲ್ಲಿ ಆ ದೇವಸ್ಥಾನದ ಸಮೀಪದಲ್ಲಿದ್ದೇವೆ. ಗಮನಿಸ್ತಾ ಇದ್ರೆ ಇದು ದೇವನ ಬೀಸನಹಳ್ಳಿಯಲ್ಲಿ ಮುಖ್ಯ ರಸ್ತೆಯಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಮುಂಜಾನೆ ಸುಮಾರು ಒಂದು 10-11 ಗಂಟೆ ಸುಮಾರಿಗೆ ವ್ಯಕ್ತಿಯೊಬ್ಬ ಬರ್ತಾನೆ. ವ್ಯಕ್ತಿಯೊಬ್ಬ ಬಂದು ಕಲ್ಲನ್ನು ಎತ್ಕೊಂಡು ದೇವಸ್ಥಾನಕ್ಕೆ ಎಸೆಯೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಚಪ್ಪಲಿ ಹಾಕೊಂಡು ನೇರವಾಗಿ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಜೊತೆಗೆ ದೇವಸ್ಥಾನದ ಮೂಲ ವಿಗ್ರಹವನ್ನ ಘಾಸಿಗೊಳಿಸುವಂತ, ಅದನ್ನ
ಶೇಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ, ಅದನ್ನು ಘಾಸಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕೂಡಲೇ ಸ್ಥಳೀಯರು ಈ ದೃಶ್ಯವನ್ನು ಗಮನಿಸಿ ಆ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಹಾಕಿ ಆತನ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಸಂದರ್ಭದಲ್ಲಿ ಆತ ತಾನು ಬಾಂಗ್ಲಾ ಮೂಲದವನು ಅಂತ ಹೇಳ್ತಾನೆ. ಜೊತೆಗೆ ಆತನ ಹೆಸರು ಕಬೀರ್ ಅಂತ ಹೇಳ್ಕೊಳ್ತಾನೆ. ಈ ಒಂದು ಘಟನೆ ಸಾಕಷ್ಟು ಭಕ್ತರಲ್ಲಿ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಬಾಂಗ್ಲಾದೇಶದಿಂದ ಬಂದಿರುವಂತಹ ಮುಸ್ಲಿಂ ವ್ಯಕ್ತಿಗಳು ನಮ್ಮ ದೇವಸ್ಥಾನವನ್ನ ಆಕ್ರಮಣಕ್ಕೆ ಒಳಪಡಿಸ್ತಾ ಇದ್ದಾರೆ, ಜೊತೆಗೆ ದೇವಸ್ಥಾನದ ಪಾವಿತ್ರ್ಯತೆಯನ್ನು ನಾಶಪಡಿಸೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಆಕ್ರೋಶದ ಮಾತುಗಳನ್ನಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾರೆ. ಜೊತೆಗೆ ಒಂದಿಷ್ಟು ಉದ್ವಿಗ್ನವಾದಂತಹ ವಾತಾವರಣ ದೇವಸ್ಥಾನದ ಆವರಣದಲ್ಲಿ ಶುರುವಾಗುತ್ತೆ. ಈ ಘಟನೆಯ ಬಳಿಕ ಎಚ್ಚೆತ್ತಂತಹ ಪೊಲೀಸ್ ಇಲಾಖೆ ಕೂಡಲೇ ಸ್ಥಳಕ್ಕೆ ಬರ್ತಾರೆ. ಮಾರತಹಳ್ಳಿ ಪೊಲೀಸರು ಆ ವ್ಯಕ್ತಿಯನ್ನು ಬಂಧಿಸ್ತಾರೆ, ಜೊತೆಗೆ ವಶಕ್ಕೆ ಪಡೆದುಕೊಳ್ತಾರೆ. ಜೊತೆಗೆ ದೇವಸ್ಥಾನದ ಆವರಣದಲ್ಲಿ KSRP ತುಕುಡಿಯನ್ನು ನಿಯೋಜನೆ ಮಾಡ್ತಾರೆ. ಜೊತೆಗೆ ರಾತ್ರಿ ಇಡಿಯೂ ಕೂಡ ಈ ಒಂದು KSRP ತುಕುಡಿ ಈ ಒಂದು ಜಾಗದಲ್ಲಿ ಈಗ ಕಾವಲನ್ನು ಕಾಯ್ತಾ ಇರುವಂಥದ್ದು. ಇದೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ, ಜೊತೆಗೆ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಆಗಿರೋದ್ರಿಂದಾಗಿ, ಆ ಸೆನ್ಸಿಟಿವ್ ಮ್ಯಾಟರ್ ಆಗಿರೋದ್ರಿಂದಾಗಿ ಯಾವುದೇ ಕ್ಷಣದಲ್ಲಿ ಯಾವುದೇ ಗಲಾಟೆಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಪೊಲೀಸರು ರಾತ್ರಿ ಇಡೀ ಕಾವಲನ್ನು ಕಾಯ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಒಂದು ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಸಾಕಷ್ಟು CCTVಯ ವಿಡಿಯೋಗಳು ಕೂಡ ಬಂದಿರುವಂಥದ್ದು. CCTV ಈ ಭಾಗದಲ್ಲಿ ಇಲ್ಲಿರುವಂಥ CCTV ಏನಿದೆ, ಈ CCTVಯಲ್ಲಿ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಆಗಿದೆ. ಈ ಜಾಗದಿಂದ ವ್ಯಕ್ತಿ ಕಲ್ಲೆಸೆಯೋದಕ್ಕೆ ಶುರು ಮಾಡಿದ್ದು, ಜೊತೆಗೆ ಚಪ್ಪಲಿ ಹಾಕೊಂಡು ಒಳಭಾಗಕ್ಕೆ ಹೋಗಿರುವಂಥದ್ದು, ಜೊತೆಗೆ ದೇವರ ವಿಗ್ರಹವನ್ನ ನಾಶಪಡಿಸೋದಕ್ಕೆ ಒಂದು ಪ್ರಯತ್ನ ನಡೆಸಿದಂತಹ ವಿಡಿಯೋಗಳು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿದೆ. ಒಳಭಾಗದ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಸದ್ಯ ಪೊಲೀಸರು ಈ ವ್ಯಕ್ತಿ ಯಾವ ಕಾರಣಕ್ಕೋಸ್ಕರ ಬಾಂಗ್ಲಾದೇಶದ ಮೂಲದಿಂದ ಸಾಕಷ್ಟು ಅಕ್ರಮವಾಗಿ ನುಸುಳುಕೋರರು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಜೊತೆಗೆ ಅವರನ್ನು ಅಕ್ರಮವಾಗಿ ಬಂದಂಥ ನುಸುಳುಕೋರರನ್ನು ಒಳಗಡೆ ಬಿಡಬಾರ್ದು, ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿದ್ದಾರೆ, ಅವರೆಲ್ಲರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಸಾಕಷ್ಟು ಸಂದರ್ಭದಲ್ಲೂ ಕೂಡ ಆ ಬಗ್ಗೆ ಆಕ್ರೋಶಗಳು ಕೇಳಿ ಬರ್ತಾ ಇತ್ತು. ಸದ್ಯ ಈ ಥರದ ನುಸುಳುಕೋರರು ಬಂದಂಥವರು ಈ ಥರದ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಸದ್ಯ ಪೊಲೀಸರು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಯಾವ ಉದ್ದೇಶವನ್ನ ಇಟ್ಕೊಂಡು ಆ ವ್ಯಕ್ತಿ ಈ ಥರದೆಲ್ಲ ಕೃತ್ಯವನ್ನ ಮಾಡದ, ಅಥವಾ ಮಾನಸಿಕವಾಗಿ ಅಸ್ವಸ್ಥನ, ಅಥವಾ ನಿಜವಾಗ್ಲೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡದ್ನ, ಅಥವಾ ಇದರ ಹಿಂದೆ ಯಾವುದಾದ್ರೂ ಸಂಘಟನೆಯ ಕೈವಾಡ ಇದೆಯಾ, ಈ ರೀತಿಯಲ್ಲಿ ಪೊಲೀಸರು ಸದ್ಯ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಎನೋಸ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.